ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಇಂದಿನ ವಿಚಾರ ಶರಣಾಗತಿ. ಶರಣಾಗತಿ ಎಂದರೆ ಏನು? ಯಾರು ಯಾರಿಗೆ, ಹೇಗೆ, ಯಾವ ಸಂದರ್ಭದಲ್ಲಿ ಶರಣಾಗುವರು, ಶರಣಾದರೆ ಏನಾಗುತ್ತದೆ ಎಂದು ವಿಚಾರ ಮಾಡೋಣ. ಯಾವುದೇ ಜೀವಿಯು ಸೋಲನ್ನು ಒಪ್ಪಿಕೊಂಡು ಬೇರೆ ದಾರಿ ಇಲ್ಲದೆ ನೀನೇ ಗತಿ ಭಗವಂತ ಎಂದು ಮೊರೆ ಹೋಗುವುದನ್ನು ಶರಣಾಗತಿ ಎನ್ನುತ್ತಾರೆ. ಇಲ್ಲಿ ಸೋಲು ಎಂದರೆ ಯಾರೊಂದಿಗೋ ಸೆಣಸಿ ಸೋಲುವುದಲ್ಲ, ತನ್ನೊಂದಿಗೆ ತಾನೇ ಸೆಣಸಿ ನಾನು ಎನ್ನುವ ಅಹಂಕಾರಕ್ಕೆ ಉಂಟಾಗುವ ಸೋಲು. ಸಮರ್ಪಣಾ ಮನೋಭಾವ ಹಾಗೂ ದೈನ್ಯತೆ ಇದ್ದರೆ ಶರಣಾಗತಿ ಬಹಳ ಸುಲಭ. ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸದ 11ನೇ ಶ್ಲೋಕದಲ್ಲಿ ಅನುಕೂಲಸ್ಯ ಸಂಕಲ್ಪಃ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಕ್ಷಾತಿಥಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತತಃ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಎಂದಿದ್ದಾರೆ. ಹಾಗಾದರೆ ಈ ಷಡ್ವಿಧ ಶರಣಾಗತಿಗಳು ಯಾವುವು ನೋಡೋಣ ಬನ್ನಿ. ಭಗವಂತನ ಇಚ್ಛೆಯೇ ತನ್ನಿಚ್ಛೆ ಎಂಬ ಮನೋಭಾವವನ್ನು ಹೊಂದಿರುವುದು, ಯಾವುದು ಭಕ್ತಿಯಲ್ಲವೋ ಅದನ್ನು ವರ್ಜಿಸುವುದು, ಭಗವಂತನು ತನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಎಂಬ ದೃಢವಾದ ನಂಬಿಕೆ ಹೊಂದಿರುವುದು, ಸದಾ ಭಗವಂತನೆಡೆಗೆ ಕೃತಜ್ಞತೆಯ ಮನೋಭಾವವನ್ನು ಹೊಂದಿರುವುದು, ತನ್ನದ್ದೆಲ್ಲ ಭಗವಂತನದ್ದು ಎನ್ನುವ ದೃಷ್ಟಿಕೋನವನ್ನು ಹೊಂದುವುದು, ನಾನು ಶರಣಾಗಿದ್ದೇನೆ ಎನ್ನುವ ಅಹಮ್ಮನ್ನೇ ನಾಶ ಮಾಡಿಕೊಳ್ಳುವುದು, ಇವೆಲ್ಲ ಶರಣಾಗತಿಯ ಲಕ್ಷಣಗಳು. ಹಾಗಾದರೆ ಶರಣಾಗತಿಯು ಹೇಗಿರಬೇಕು? ಮೊಸಳೆಯ ಹಿಡಿತದಲ್ಲಿದ್ದ ಗಜೇಂದ್ರ ಮಹಾವಿಷ್ಣುವಿಗೆ ಶರಣಾದಂತೆ, ಯಮಪಾಶದಲ್ಲಿ ಸಿಲುಕಿ ಮಾರ್ಕಂಡೇಯ ಮೃತ್ಯುಂಜಯನಿಗೆ ಶರಣಾದಂತೆ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಮಹಾವಿಷ್ಣುವಿಗೆ ಶರಣಾದಂತೆ, ಕುರುಕ್ಷೇತ್ರದಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದಂತೆ, ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನಿಗೆ ಶರಣಾದಂತೆ, ಗುರು ಪರಂಪರೆಯಲ್ಲಿ ಶಿಷ್ಯರು ಗುರುವಿಗೆ ಶರಣಾದಂತೆ. ಅಲ್ಲಿ ಪ್ರಶ್ನೆಗಳಿರುವುದಿಲ್ಲ, ಉತ್ತರಗಳಿಲ್ಲ, ಬೇರೆ ಅಸ್ತಿತ್ವಕ್ಕೆ ಅವಕಾಶಗಳೇ ಇಲ್ಲ. ಶರಣಾಗತಿಯ ಅಂತಿಮ ಹಂತದಲ್ಲಿ ನಾನು ಎನ್ನುವ ಅಹಂಕಾರ ನಾಶವಾಗುತ್ತದೆ. ಶರಣಾಗಲು ಬಯಸುವ ವ್ಯಕ್ತಿಯು ತನ್ನೆಲ್ಲ ಅಸ್ತಿತ್ವವನ್ನು ಭಗವಂತನಿಗೆ ಸಮರ್ಪಿಸುತ್ತಾನೆ. ಭಗವಂತನಿಗೆ ಶರಣಾದ ಜೀವ ಎಂದಾದರೂ ನರಳುವುದುಂಟೇ? ಹಾಗಾದರೆ ಶರಣಾಗತಿಯ ಫಲವೇನೆಂದು ವೀಕ್ಷಿಸೋಣ. ಕೃಷ್ಣನೇ 18ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ 62ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ: ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ ಎಂದು. ಎಂದರೆ, ಎಲೈ ಭಾರತ, ನೀನು ಎಲ್ಲ ಪ್ರಕಾರದಿಂದ ಆ ಪರಮೇಶ್ವರನಿಗೇ ಶರಣಾಗು. ಆ ಪರಮಾತ್ಮನ ಕೃಪೆಯಿಂದಲೇ ನೀನು ಪರಮಶಾಂತಿಯನ್ನು ಹಾಗೂ ಸನಾತನ ಪರಮಧಾಮವನ್ನು ಹೊಂದುವೆ ಎಂದು. ಹಾಗಾದರೆ ನಾವೆಲ್ಲರೂ ಶರಣಾಗತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪುನೀತರಾಗೋಣವೇ? ಶ್ರೀ ಗುರುಪಾದಾರವಿಂದಾರ್ಪಣಮಸ್ತು.